ದುಬೈನಿಂದ ಬೆಂಗಳೂರಿಗೆ ಮತ್ತಷ್ಟು ಕನ್ನಡಿಗರು ವಾಪಸ್ಸಾಗಿದ್ದಾರೆ. ಈ ಇರಾನ್ ಮತ್ತು ಇಸ್ರೇಲ್ ಯುದ್ಧದಿಂದ ಸಿಲುಕಿದ್ರು ಕನ್ನಡಿಗರು. ಅವರನ್ನ ಮತ್ತೆ ಕರ್ಕೊಂಡು ಬರುವಂತ ಪ್ರಯತ್ನಗಳಾಗಿದೆ. ಕೆಂಪೇಗೌಡ ಏರ್ಪೋರ್ಟ್ಗೆ ಕನ್ನಡಿಗರು ಬಂದಿಳಿದಿದ್ದಾರೆ. EK599 ವಿಮಾನದಲ್ಲಿ 200ಕ್ಕೂ ಹೆಚ್ಚು ದುಬೈನಿಂದ ಕನ್ನಡಿಗರು ಆಗಮಿಸಿದ್ದಾರೆ. ಕಳೆದ 5 ದಿನದಲ್ಲಿ ದುಬೈನಲ್ಲೇ ಸಿಲುಕಿದ್ರು ಇವರೆಲ್ಲರೂ ಕೂಡ ಈಗ ಸೇಫ್ ಆಗಿ ತಾಯ್ನಾಡಿಗೆ ಬಂದಿಳಿದಿದ್ದಾರೆ. ದುಬೈನಿಂದ ಮತ್ತಷ್ಟು ಕನ್ನಡಿಗರನ್ನ ಈಗ ವಾಪಸ್ ಕರೆತರಲಾಗಿದೆ. ವಾಪಸ್ ಕರೆತರುವಂತ ಕಾರ್ಯಾಚರಣೆ ಇನ್ನೂ ಕೂಡ ನಡೀತಾ ಇದೆ. ಸಾಕಷ್ಟು ಮಂದಿ ಸಿಲುಕಿದ್ರು. ಹಂತ ಹಂತವಾಗಿ ಒಂದಷ್ಟು ಜನರನ್ನ ಕರ್ಕೊಂಡು ಬರಲಾಗ್ತಾ ಇದೆ. ದುಬೈನಿಂದ ಈಗ ಸೇಫಾಗಿ ಬಂದಿದ್ದಾರೆ. ಅಲ್ಲಿ ಇರುವಂಥ ವಾತಾವರಣ ಆಗಿರ್ಬೋದು ಅಥವಾ ಮುಂದಿನ ದಿನಗಳಲ್ಲಿ ಮತ್ತಷ್ಟು ತೀವ್ರತೆ ಹೆಚ್ಚಾದರೆ ಯುದ್ಧದ ಭೀತಿ ಕಾಡ್ತಾ ಇದೆ. ಆತಂಕದಲ್ಲಿದ್ದಾರೆ ಅಲ್ಲಿರುವಂಥವ್ರು ಕೂಡ, ಜೊತೆಗೆ ಬಂದವರು ಕೂಡ. ಹಾಗಾಗಿ ಹೇಗಿರುತ್ತೆ ಅನ್ನುವಂಥ ಪ್ರಶ್ನೆಯ ಜೊತೆಗೆ ಅಲ್ಲಿ ಇರೋದು ಸೇಫ್ ಅಲ್ಲ ಅಂತ ಅನಿಸಿದ್ರೆ ಖಂಡಿತವಾಗ್ಲೂ ಕೂಡ ವಾಪಸ್ ಬರಬಹುದು ಅನ್ನುವಂಥದ್ದನ್ನು ಕೂಡ ಹೇಳಲಾಗಿತ್ತು. ಅಲ್ಲಿರೋವಂಥವ್ರಿಗೆ ವ್ಯವಸ್ಥೆಯನ್ನು ಕೂಡ ಅಲ್ಲಿನ ಆಡಳಿತ ಮಾಡಿಕೊಟ್ಟಿತ್ತು. ಈಗ ಒಂದಷ್ಟು ಕನ್ನಡಿಗರನ್ನ ಸೇಫಾಗಿ ವಾಪಸ್ ತಾಯ್ನಾಡಿಗೆ ಕರ್ಕೊಂಡು ಬರಲಾಗಿದೆ. ಬರ್ತಾ ಇರುವಂಥ ದೃಶ್ಯಗಳನ್ನು ಗಮನಿಸ್ತಾ ಇದ್ವಿ. ಈಗಾಗಲೇ ಸಾವಿರಾರು ಮಂದಿ ದುಬೈನಿಂದ ವಾಪಸ್ ಆಗಿದ್ದಾರೆ. ಜಾಸ್ತಿ ಸಮಸ್ಯೆ ಏನು ಮಾಡಿಲ್ಲ. ದ ಗವರ್ಮೆಂಟ್ ಡಿಡ್ ಅ ಗುಡ್ ಜಾಬ್. ಸ್ವಲ್ಪ ಮಿಸೈಲ್ಸ್ ಮಾತ್ರ ಇಂಟರ್ಸೆಪ್ಟ್ ಆಗ್ತಿತ್ತು. ಬಟ್ ದೇ ಡಿಡ್ ಅ ಗುಡ್ ಜಾಬ್. ಏನೂ ತೊಂದರೆ ಆಗಲಿಲ್ಲ ಜಾಸ್ತಿ. ವಾಪಸ್ ಬರೋಕ್ಕೆ ಸ್ವಲ್ಪ ಫ್ಲೈಟ್ಸ್ ಕ್ಯಾನ್ಸಲ್ ಆಯಿತು ಅಷ್ಟೇ. ಅಲ್ಲಿ ಓದೋದಕ್ಕೆ ಹೋಗಿದ್ದು 1 ವರ್ಷ ಆಯಿತು, 1.5 years. ಅಂದರೆ ನಾನು ಬುಕ್ ಮಾಡಿದ್ದು ಈ ಫ್ಲೈಟ್ ನನಗೆ ಕ್ಯಾನ್ಸಲ್ ಆಗಿಲ್ಲ. ಆದರೆ ನನ್ನ ಫ್ರೆಂಡ್ಸ್ ಎಲ್ಲ ಬುಕ್ ಮಾಡಿದ್ದು ಒಂದು 2-3 times ಕ್ಯಾನ್ಸಲ್ ಆಗಿ ಇವಾಗ ವಾಪಸ್ ಬರ್ತಿದ್ದಾರೆ ಎಲ್ಲ. Kafi safe. It was safe. It was not. Saturday was very scary, but afterwards it became relaxed and everything was. Dubai government was very supportive. That's why we could fly here, and we're happy that we're in India now, and we're safe, and we're praying everyone else for their safety and for their well-being as well. When did you go on there, Madam, Dubai? To be honest, we lived in Dubai. Yeah, so instead of going to anywhere else, we thought India will be the safest place to come back. Kafi safe. It was safe. It was not. Saturday was very. ದುಬೈನಿಂದ ಬೆಂಗಳೂರಿಗೆ ಮತ್ತಷ್ಟು ಕನ್ನಡಿಗರು ವಾಪಸ್ಸಾಗಿದ್ದಾರೆ. ಈ ಇರಾನ್ ಮತ್ತು ಇಸ್ರೇಲ್ ಯುದ್ಧದಿಂದ ಸಿಲುಕಿದ್ರು ಕನ್ನಡಿಗರು. ಅವರನ್ನ ಮತ್ತೆ ಕರ್ಕೊಂಡು ಬರುವಂತ ಪ್ರಯತ್ನಗಳಾಗಿದೆ. ಕೆಂಪೇಗೌಡ ಏರ್ಪೋರ್ಟ್ಗೆ ಕನ್ನಡಿಗರು ಬಂದಿಳಿದಿದ್ದಾರೆ. EK599 ವಿಮಾನದಲ್ಲಿ 200ಕ್ಕೂ ಹೆಚ್ಚು ದುಬೈನಿಂದ ಕನ್ನಡಿಗರು ಆಗಮಿಸಿದ್ದಾರೆ. ಕಳೆದ 5 ದಿನದಲ್ಲಿ ದುಬೈನಲ್ಲೇ ಸಿಲುಕಿದ್ರು ಇವರೆಲ್ಲರೂ ಕೂಡ ಈಗ ಸೇಫ್ ಆಗಿ ತಾಯ್ನಾಡಿಗೆ ಬಂದಿಳಿದಿದ್ದಾರೆ. ದುಬೈನಿಂದ ಮತ್ತಷ್ಟು ಕನ್ನಡಿಗರನ್ನ ಈಗ ವಾಪಸ್ ಕರೆತರಲಾಗಿದೆ. ವಾಪಸ್ ಕರೆತರುವಂತ ಕಾರ್ಯಾಚರಣೆ ಇನ್ನೂ ಕೂಡ ನಡೀತಾ ಇದೆ. ಸಾಕಷ್ಟು ಮಂದಿ ಸಿಲುಕಿದ್ರು. ಹಂತ ಹಂತವಾಗಿ ಒಂದಷ್ಟು ಜನರನ್ನ ಕರ್ಕೊಂಡು ಬರಲಾಗ್ತಾ ಇದೆ. ದುಬೈನಿಂದ ಈಗ ಸೇಫಾಗಿ ಬಂದಿದ್ದಾರೆ. ಅಲ್ಲಿ ಇರುವಂಥ ವಾತಾವರಣ ಆಗಿರ್ಬೋದು ಅಥವಾ ಮುಂದಿನ ದಿನಗಳಲ್ಲಿ ಮತ್ತಷ್ಟು ತೀವ್ರತೆ ಹೆಚ್ಚಾದರೆ ಯುದ್ಧದ ಭೀತಿ ಕಾಡ್ತಾ ಇದೆ. ಆತಂಕದಲ್ಲಿದ್ದಾರೆ ಅಲ್ಲಿರುವಂಥವ್ರು ಕೂಡ, ಜೊತೆಗೆ ಬಂದವರು ಕೂಡ. ಹಾಗಾಗಿ ಹೇಗಿರುತ್ತೆ ಅನ್ನುವಂಥ ಪ್ರಶ್ನೆಯ ಜೊತೆಗೆ ಅಲ್ಲಿ ಇರೋದು ಸೇಫ್ ಅಲ್ಲ ಅಂತ ಅನಿಸಿದ್ರೆ ಖಂಡಿತವಾಗ್ಲೂ ಕೂಡ ವಾಪಸ್ ಬರಬಹುದು ಅನ್ನುವಂಥದ್ದನ್ನು ಕೂಡ ಹೇಳಲಾಗಿತ್ತು. ಅಲ್ಲಿರೋವಂಥವ್ರಿಗೆ ವ್ಯವಸ್ಥೆಯನ್ನು ಕೂಡ ಅಲ್ಲಿನ ಆಡಳಿತ ಮಾಡಿಕೊಟ್ಟಿತ್ತು. ಈಗ ಒಂದಷ್ಟು ಕನ್ನಡಿಗರನ್ನ ಸೇಫಾಗಿ ವಾಪಸ್ ತಾಯ್ನಾಡಿಗೆ ಕರ್ಕೊಂಡು ಬರಲಾಗಿದೆ. ಬರ್ತಾ ಇರುವಂಥ ದೃಶ್ಯಗಳನ್ನು ಗಮನಿಸ್ತಾ ಇದ್ವಿ. ಈಗಾಗಲೇ ಸಾವಿರಾರು ಮಂದಿ ದುಬೈನಿಂದ ವಾಪಸ್ ಆಗಿದ್ದಾರೆ. ಜಾಸ್ತಿ ಸಮಸ್ಯೆ ಏನು ಮಾಡಿಲ್ಲ. ದ ಗವರ್ಮೆಂಟ್ ಡಿಡ್ ಅ ಗುಡ್ ಜಾಬ್. ಸ್ವಲ್ಪ ಮಿಸೈಲ್ಸ್ ಮಾತ್ರ ಇಂಟರ್ಸೆಪ್ಟ್ ಆಗ್ತಿತ್ತು. ಬಟ್ ದೇ ಡಿಡ್ ಅ ಗುಡ್ ಜಾಬ್. ಏನೂ ತೊಂದರೆ ಆಗಲಿಲ್ಲ ಜಾಸ್ತಿ. ವಾಪಸ್ ಬರೋಕ್ಕೆ ಸ್ವಲ್ಪ ಫ್ಲೈಟ್ಸ್ ಕ್ಯಾನ್ಸಲ್ ಆಯಿತು ಅಷ್ಟೇ.
ಅಲ್ಲಿ ಓದೋದಕ್ಕೆ ಹೋಗಿದ್ದಿದ್ದು. ಎಷ್ಟು ವರ್ಷದಿಂದ 1 ವರ್ಷ ಆಯಿತು, 1.5 year. ಎಷ್ಟು ಡಿಲೇ ಆಯಿತು? ಎಷ್ಟು ಡಿಲೇ ಆಯಿತು? ಅಂದರೆ ನಾನು ಬುಕ್ ಮಾಡಿದ್ದು ಈ ಫ್ಲೈಟ್ ನನಗೆ ಕ್ಯಾನ್ಸಲ್ ಆಗಿಲ್ಲ, ಆದರೆ ನನ್ನ ಫ್ರೆಂಡ್ಸ್ ಎಲ್ಲ ಬುಕ್ ಮಾಡಿದ್ದು ಒಂದು 2-3 times ಕ್ಯಾನ್ಸಲ್ ಆಗಿ ಅವ್ರು ಇವಾಗ ವಾಪಸ್ ಬರ್ತಿದ್ದಾರೆ ಎಲ್ಲ. Kafi safe tha. It was safe. You know, it was not. Saturday was very scary, but afterwards it became relaxed and everything was. Dubai government was very supportive. That's why we could fly here, and it's. We're happy that we're in India now, and we're safe, and we're praying everyone else for their safety and for their well-being as well. When did you gone there, madam, Dubai? To be honest, we lived in Dubai. Yeah, so instead of going to anywhere else, we thought India will be the safest place to come back. Kafi safe tha. It was safe. You know, it was not. Saturday was very. ದುಬೈನಿಂದ ಬೆಂಗಳೂರಿಗೆ ಮತ್ತಷ್ಟು ಕನ್ನಡಿಗರು ವಾಪಸ್ಸಾಗಿದ್ದಾರೆ. ಈ ಇರಾನ್ ಮತ್ತು ಇಸ್ರೇಲ್ ಯುದ್ಧದಿಂದ ಸಿಲುಕಿದ್ರು ಕನ್ನಡಿಗರು, ಅವರನ್ನ ಮತ್ತೆ ಕರ್ಕೊಂಡು ಬರುವಂತ ಪ್ರಯತ್ನಗಳಾಗಿದೆ. ಕೆಂಪೇಗೌಡ ಏರ್ಪೋರ್ಟ್ಗೆ ಕನ್ನಡಿಗರು ಬಂದಿಳಿದಿದ್ದಾರೆ. EK 599 ವಿಮಾನದಲ್ಲಿ 200ಕ್ಕೂ ಹೆಚ್ಚು ದುಬೈನಿಂದ ಕನ್ನಡಿಗರು ಆಗಮಿಸಿದ್ದಾರೆ. ಕಳೆದ 5 ದಿನದಲ್ಲಿ ದುಬೈನಲ್ಲೇ ಸಿಲುಕಿದ್ರು ಇವರೆಲ್ಲರೂ ಕೂಡ ಈಗ ಸೇಫ್ ಆಗಿ ತಾಯ್ನಾಡಿಗೆ ಬಂದಿಳಿದಿದ್ದಾರೆ. ದುಬೈನಿಂದ ಮತ್ತಷ್ಟು ಕನ್ನಡಿಗರನ್ನ ಈಗ ವಾಪಸ್ ಕರೆತರಲಾಗಿದೆ. ವಾಪಸ್ ಕರೆತರುವಂಥ ಕಾರ್ಯಾಚರಣೆ ಇನ್ನೂ ಕೂಡ ನಡೀತಾ ಇದೆ. ಸಾಕಷ್ಟು ಮಂದಿ ಸಿಲುಕಿದ್ರು. ಹಂತ ಹಂತವಾಗಿ ಒಂದಷ್ಟು ಜನರನ್ನ ಕರ್ಕೊಂಡು ಬರಲಾಗ್ತಾ ಇದೆ. ದುಬೈನಿಂದ ಈಗ ಸೇಫಾಗಿ ಬಂದಿದ್ದಾರೆ. ಅಲ್ಲಿ ಇರುವಂಥ ವಾತಾವರಣ ಆಗಿರ್ಬೋದು ಅಥವಾ ಮುಂದಿನ ದಿನಗಳಲ್ಲಿ ಮತ್ತಷ್ಟು ತೀವ್ರತೆ ಹೆಚ್ಚಾದರೆ ಯುದ್ಧದ ಭೀತಿ ಕಾಡ್ತಾ ಇದೆ, ಆತಂಕದಲ್ಲಿದ್ದಾರೆ ಅಲ್ಲಿರುವಂಥವ್ರು ಕೂಡ, ಜೊತೆಗೆ ಬಂದವರು ಕೂಡ. ಹಾಗಾಗಿ ಹೇಗಿರುತ್ತೆ ಅನ್ನುವಂಥ ಪ್ರಶ್ನೆಯ ಜೊತೆಗೆ ಅಲ್ಲಿ ಇರೋದು ಸೇಫ್ ಅಲ್ಲ ಅಂತ ಅನಿಸಿದ್ರೆ ಖಂಡಿತವಾಗ್ಲೂ ಕೂಡ ವಾಪಸ್ ಬರಬಹುದು ಅನ್ನುವಂಥದ್ದನ್ನು ಕೂಡ ಹೇಳಲಾಗಿತ್ತು. ಅಲ್ಲಿರುವಂಥವ್ರಿಗೆ ವ್ಯವಸ್ಥೆಯನ್ನು ಕೂಡ ಅಲ್ಲಿನ ಆಡಳಿತ ಮಾಡಿಕೊಟ್ಟಿತ್ತು. ಈಗ ಒಂದಷ್ಟು ಕನ್ನಡಿಗರನ್ನು ಸೇಫಾಗಿ ವಾಪಸ್ ತಾಯ್ನಾಡಿಗೆ ಕರ್ಕೊಂಡು ಬರಲಾಗಿದೆ. ಬರ್ತಾ ಇರುವಂಥ ದೃಶ್ಯಗಳನ್ನು ಗಮನಿಸ್ತಾ ಇದ್ವಿ. ಈಗಾಗಲೇ ಸಾವಿರಾರು ಮಂದಿ ದುಬೈನಿಂದ ವಾಪಸ್ಸಾಗಿದ್ದಾರೆ. ಜಾಸ್ತಿ ಸಮಸ್ಯೆ ಏನೂ ಮಾಡಿಲ್ಲ. ದ ಗವರ್ಮೆಂಟ್ ಡಿಡ್ ಅ ಗುಡ್ ಜಾಬ್. ಸ್ವಲ್ಪ ಮಿಸೈಲ್ಸ್ ಮಾತ್ರ ಇಂಟರ್ಸೆಪ್ಟ್ ಆಗ್ತಿತ್ತು, ಬಟ್ ದೇ ಡಿಡ್ ಅ ಗುಡ್ ಜಾಬ್. ಏನೂ ತೊಂದರೆ ಆಗಲಿಲ್ಲ ಜಾಸ್ತಿ. ವಾಪಸ್ ಬರೋಕ್ಕೆ ಸ್ವಲ್ಪ ಫ್ಲೈಟ್ಸ್ ಕ್ಯಾನ್ಸಲ್ ಆಯಿತು ಅಷ್ಟೇ. ನೀವು ಏನು ಉದ್ದೇಶಕ್ಕೆ ಹೋಗಿದ್ದು? ಅಲ್ಲಿ ಓದೋದಕ್ಕೆ ಹೋಗಿದ್ದಿದ್ದು. ಎಷ್ಟು ವರ್ಷದಿಂದ 1 ವರ್ಷ ಆಯಿತು, 1.5 year. ಎಷ್ಟು ಡಿಲೇ ಆಯಿತು? ಎಷ್ಟು ಡಿಲೇ ಆಯಿತು? ಅಂದರೆ ನಾನು ಬುಕ್ ಮಾಡಿದ್ದು ಈ ಫ್ಲೈಟ್ ನನಗೆ ಕ್ಯಾನ್ಸಲ್ ಆಗಿಲ್ಲ, ಆದರೆ ನನ್ನ ಫ್ರೆಂಡ್ಸ್ ಎಲ್ಲ ಬುಕ್ ಮಾಡಿದ್ದು ಒಂದು 2-3 times ಕ್ಯಾನ್ಸಲ್ ಆಗಿ ಅವ್ರು ಇವಾಗ ವಾಪಸ್ ಬರ್ತಿದ್ದಾರೆ ಎಲ್ಲ. Kafi safe tha.